ನೀನ್ ಹೇಳ್ತಿರೋದು ಸತ್ಯನಮ್ಮ? ಹೌದು ಚಿಕ್ಕಪ್ಪ. ಯಾವ ದೇವ್ರು ನಮ್ ಕುಟುಂಬನ ಕಾಪಾಡ್ತೋ ಆ ದೇವ್ರ ಮೇಲೆ ಅಪವಾದ ಹಾಕ್ಬಿಟ್ಟಲ್ಲ ಚಿಕ್ಕಪ್ಪ. ಮತ್ ಯಾಕಮ್ಮ ನೀನ್ ಇಷ್ಟ ದಿನ ನನ್ನ ಹತ್ರ ಹೇಳಿಲ್ಲ ನೀನು? ನನ್ನ ಹತ್ರ ಮಾತು ತಗೊಂಡಿದ್ರು ಚಿಕ್ಕಪ್ಪ. ಯಾವುದೇ ಕಾರಣಕ್ಕೂ ಯಾರ ಹತ್ರ ಹೇಳ್ಬಾರ್ದು ಅಂತ ಮಾತು ತಗೊಂಡಿದ್ರು. ಅವ್ರ ಮೇಲೆ ಅಪವಾದ ಬಂದ್ಮೇಲೆ ನಾನು ಹೇಳ್ದೆ ಇದ್ರೆ ತಪ್ಪಾಗ್ಬಿಡುತ್ತೆ ಚಿಕ್ಕಪ್ಪ. ಅಯ್ಯಯ್ಯೋ, ನಾನು ಎಂತ ಕೆಲಸ ಮಾಡ್ಬಿಟ್ಟೆ, ನಾನು ಎಂತ ದ್ರೋಹ ಮಾಡ್ಬಿಟ್ಟಮ್ಮ ಅವ್ರಿಗೆ. ಗೊತ್ತಿದ್ದು ನಾನು ಯಾಕಮ್ಮ ಈ ತರ ಮಾಡ್ದೆ? ನನಗೆ ಅನ್ನ ಹಾಕಿದ ದೇವ್ರ ಕಣಮ್ಮ ಅವರು. ನಾನು ಯಾಕಮ್ಮ ಇಂಥ ತಪ್ಪು ಮಾಡ್ಬಿಟ್ಟೆ? ಎಂತ ಪಾಪಿನಪ್ಪ ನಾನು. ಚಿಕ್ಕಪ್ಪ ಈಗ ಅವ್ರ ಮೇಲೆ ಬಂದಿರೋ ಕಳಂಕ ಹೋಗ್ಬೇಕಂದ್ರೆ ನೀನ್ ನಿಜ ಹೇಳ್ಬೇಕು. ಅದನ್ನ ಬಿಟ್ಟು ಅಳ್ತಾ ಕುತ್ಕೊಳ್ಳೋದಲ್ಲ. ಅಮ್ಮ, ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಮ್ಮ? ಪೊಲೀಸರ ಮುಂದೆ ಸತ್ಯ ಹೇಳ್ಬಿಡ್ಲಾ? ಚಿಕ್ಕಪ್ಪ, ಆತರ ಪಡ್ಬೇಡ. ಒಂದ್ ನಿಮಿಷ ನನ್ ಮಾತು ಕೇಳು. ನೀನೇನಾದ್ರೂ ಪೊಲೀಸವ್ರಿಗೆ ಹೇಳಿಕೆ ಕೊಡ್ತೀನಿ ಅಂತ ಸಂಜೀವಪ್ಪನವ್ರಿಗೆ ಗೊತ್ತಾದ್ರೆ ನಿನ್ನ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಈಗ ನಾನು ಏನ್ ಮಾಡ್ಲಮ್ಮ? ನಿನ್ನನ್ ಕಾಪಾಡಿರೋ ದೇವ್ರವ್ರು ಅನ್ಯಾಯವಾಗಿ ನಮ್ಮ ಯಜಮಾನ್ರ ಮೇಲೆ ತಪ್ಪೋರ್ಸ್ಬಿಟ್ನಲ್ಲಮ್ಮ. ಅಪವಾದನ ನಾನು ಸರಿ ಮಾಡ್ಕೊಳ್ಳಬೇಕಮ್ಮ. ತಪ್ಪು ಮಾಡಿರೋದು ನಾನ್ ತಾನೆಮ್ಮ. ಆ ಶಿಕ್ಷೆ ನಾನು ಅನ್ಭೋಗಿಸ್ತೀನಿ. ಎಂತ ಶಿಕ್ಷೆ ಕೊಟ್ರು ನಾನು ಅನ್ಭೋಗಿಸ್ತೀನಿ. ನಾನೇನ್ ಮಾಡ್ಬೇಕಂತ ಹೇಳಮ್ಮ? ನಾನ್ ಬೆಂಗಳೂರಿಗೆ ಹೋಗಿ ವೀರಣ್ಣನ ಭೇಟಿ ಮಾಡ್ತೀನಿ. ಅವ್ರೇನ್ ಹೇಳ್ತಾರೋ ಹಾಗ್ ಮಾಡೋಣ. ಅವ್ರೇನ್ ಹೇಳ್ತಾರೋ ಅದನ್ನ ಬಂದು ನಾನು ನಿನಗೆ ಹೇಳ್ತೀನಿ. ಆಮೇಲೆ ತೀರ್ಮಾನ ತಗೊಳ್ಳೋಣ. ಅಲ್ಲಿ ತನಕ ಹುಷಾರು ಚಿಕ್ಕಪ್ಪ. ಯಾರಿಗೂ ಏನು ಹೇಳಕ್ ಹೋಗ್ಬೇಡ. ಆಯ್ತಮ್ಮ, ನೀನ್ ಹೇಳ್ದಂಗ್ ಮಾಡ್ತೀನಿ. ಹೋಗಮ್ಮ, ವೀರಣ್ಣ ಅವ್ರು ಏನ್ ಹೇಳ್ತಾರಂತ ಕೇಳ್ಕೊಂಬಮ್ಮ. ಈಗ ನಾನು ಅಪ್ಪ ಅವ್ರನ್ನ ನೋಡ್ಲೇಬೇಕು. ನನ್ನನ್ನ ಕರ್ಕೊಂಡು ಹೋಗಿ ಅಕ್ಕ. ಅಮ್ಮ, ಏನಮ್ಮ ನೋಡು, ಇವಾಗ ಸ್ವಲ್ಪ ನನ್ನ ಮಾತು ಕೇಳು. ವಾಪಸ್ ನೀನು ನಿಮ್ಮ ಊರಿಗೆ ಹೋಗು. ನಮ್ಮ ಯಜಮಾನ್ರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ಮೇಲೆ ನಾನೇ ಬೇಕಾದ್ರೆ ನಿಮ್ಮ ಊರಿಗೆ ಕರ್ಕೊಂಡು ಬರ್ತೀನಿ. ಇವಾಗ ನೀನು ಹೋಗು. ಇಲ್ಲ, ಇವತ್ತು ನಾನು ವೀರಣ್ಣ ಅವ್ರನ್ನ ಭೇಟಿ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಸ್ಟೇಷನ್ ಅಲ್ಲಿ ನಮ್ ಚಿಕ್ಕಪ್ಪನ ಆ ಸಂಜೀವಣ್ಣನವ್ರ ಕಡೆ ಇದಾರಲ್ವಾ, ಅವ್ರ ಕಡೆಯವ್ರು ಅವ್ರೇನಾದ್ರೂ ಮಾಡ್ಬಿಡ್ತಾರೆ. ನನ್ಗೆ ಆಸ್ಪತ್ರೆ ಎಲ್ಲಿದೆ ಅಂತ ಹೇಳಿ ನಾನೇ ಹೋಗ್ತೀನಿ. ಇಲ್ಲಾಂದ್ರೆ ನೀವ್ ಯಾರಾದ್ರೂ ಜೊತೆಯಲ್ಲಿ ಬಂದ್ರೆ ಒಳ್ಳೇದಕ್ಕ. ಈಗ ಮನೆ ಒಳಗೆ ಅರ್ಚನಾ ಇದ್ದಾಳೆ. ಇಲ್ಲಿ ಈ ಹುಡುಗಿ ಅಣ್ಣನ ಸಮಸ್ಯೆ ಪೂರ್ತಿ ಬಗ್ಗೆ ಹರ್ಸೆ ಬಿಡೋ ವಿಷಯಕ್ಕೋಸ್ಕರ ಕರೀತಿದ್ದಾಳೆ. ಏನ್ ಮಾಡೋದು? ಅಮ್ಮ ನೋಡು, ಒಂದು ಕೆಲಸ ಮಾಡಿ, ನೀನು ನಾನೊಂದು ಆಟೋ ಇಟ್ಕೊಡ್ತೀನಿ. ನೀನು ಆಸ್ಪತ್ರೆಗೆ ಹೋಗಿ ಯಜಮಾನ್ರನ್ನ ಭೇಟಿ ಮಾಡ್ಕೊಂಡು ವಾಪಸ್ ಊರಿಗೆ ಹೋಗುವಂತೆ. ಹಾಂ, ನನಗೆ ಸಿಟಿ ಪರಿಚಯ ಅಷ್ಟೊಂದಿಲ್ಲ. ಹೆಂಗೋ ಧೈರ್ಯ ಮಾಡಿ ಇಲ್ಲಿವರೆಗೂ ಬಂದ್ಬಿಟ್ಟೆ. ಭಯ ಆಗುತ್ತೆ. ಯಾರಾದ್ರೂ ಬನ್ನಿ ಅಣ್ಣ. ಈಗ ಏನ್ ಮಾಡೋದು ಮತ್ತೆ? ಒಂದ್ ಕೆಲ್ಸ ಮಾಡಿ, ಅಪ್ಪ ಅವ್ರ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಸರಿ, ತಗೊಳ್ಳಿ. ಫೋನ್ ಸ್ವಿಚ್ ಆಫ್ ಬರ್ತಿದೆ. ನಾನು ಅವಾಗ್ಲೇ ಹೇಳಿದ್ನಲ್ಲ ಸೌಮ್ಯ, ಅಣ್ಣನ್ ನೋಡೋದು ತುಂಬಾ ಕಷ್ಟದ ಕೆಲ್ಸ. ಡಾಕ್ಟರ್ ಫೋನ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅವರು ಸ್ವಿಚ್ ಆಫ್ ಮಾಡಿಟ್ಟಿರ್ತಾರೆ. ಒಂದ್ ಕೆಲ್ಸ ಮಾಡು, ನೀನ್ ಊರಿಗೆ ಹೋಗು. ನಾನೇ ಅಣ್ಣನ ಹತ್ರ ಹೋಗಿ ವಿಷಯ ಎಲ್ಲ ಹೇಳ್ತೀನಿ. ಅಣ್ಣ ಹೇಳಿದ್ಮೇಲೆ ನೀನ್ ಫೋನ್ ಮಾಡು. ಓಕೆ? ಸರಿ ಅಕ್ಕ, ಹಾಗಾದ್ರೆ ನಾನು ಊರಿಗೆ ಹೋಗ್ತೀನಿ. ಸರಿ ಅಮ್ಮ. ಅಲ್ಲ, ವಾಪಸ್ ಹೋಗೋದಕ್ಕೆ ಗೊತ್ತಾಗುತ್ತೆ ತಾನೆ? ಅಂದ್ರೆ ಊರು ನನಗೆ ಸರಿಯಾಗಿ ಗೊತ್ತಿಲ್ಲ ಅಂದಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಹಾ ಅಣ್ಣ, ಬಸ್ ಸ್ಟ್ಯಾಂಡ್ವರೆಗೂ ಆಟೋನಲ್ಲಿ ಹೋಗ್ತೀನಿ. ಅಲ್ಲಿಂದ ಹಂಗೆ ಊರಿಗೆ ಹೋಗ್ತೀನಿ. ಹಾ, ಸರಿ ಸರಿ, ಆಯ್ತು. ಆಯ್ತಮ್ಮ, ಹುಷಾರಾಗಿ ಹೋಗು. ಓಪನ್ ಮಾಡಿ. ಅಣ್ಣ, ಏನಮ್ಮ? ಯಾರೋ ಮನೆಯಲ್ಲಿ ಬಾಗಿಲು ಬಡ್ದಂಗ್ ಶಬ್ದ ಕೇಳಿಸ್ತು. ಯಾರಿದಾರ ಮನೆಯಲ್ಲಿ? ಅಣ್ಣ ಹಾಸ್ಪಿಟ್ಲಲ್ಲಿ ಇದಾರೆ ಅಂದ್ರೆ ಅದು ಬಾಗ್ಲಾ? ಇಲ್ವಲ್ಲ, ಏನು ಕೆಲಸಲ್ವಲ್ಲ ನಮ್ಗೆ.
ಹೊಡೆಯೋ ಶಬ್ದ ನಿಮಗ್ ಕೇಳಿಸ್ಲಿಲ್ವಾ? ಓಹೋ ಇದಾ? ಅಲ್ಲಮ್ಮ, ನೀನು ಸಿಟಿಗೆ ಹೊಸಬಳು ಅಂತ ಹೇಳ್ತಾ ಇದೆಯಲ್ಲ, ಸಿಟಿಯಲ್ಲಿ ಇದೆಲ್ಲ ಮಾಮೂಲಿನೇ. ಅದು ಪಕ್ಕದ ಮನೇಲಿ ಬಾಗ್ಲು ಬಡಿದ್ರು ನಮ್ಮ ಮನೇಲಿ ಬಾಗ್ಲು ಬಡ್ದಿರೋ ತರ ಕೇಳಿಸ್ತಾ ಇರುತ್ತೆ. ಇದು ಪಕ್ಕದ ಮನೆ ಅವ್ರದ್ದು, ನೀನೇನು ತಲೆ ಕೆಡಿಸ್ಕೊಬೇಡಮ್ಮ. ನೀನು ಹೋಗು ಬಾ, ನಿನ್ಗೆ ಆಟೋ ಹತ್ತಿಸ್ಬಿಟ್ಟು ಬರ್ತೀನಿ. ನಡಿಯಮ್ಮ, ಬಾ ನಡಿ. ನೀರು ನೀರು ಯಾಕೆ ನನ್ನ ಇಷ್ಟು ದಿನ ಕೂಡ ಹಾಕ್ದೆ? ಆ ಪೊನ್ನಪ್ಪ ನನ್ಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಲು ಗೊತ್ತಾ? ನೀನು ಹೊಡಿ ಅಂದಾಗ್ಲೆಲ್ಲ ನನಗೆ ಹೊಡೆದಿದ್ದಾಳೆ, ಇಲ್ಲೆಲ್ಲ ಹೊಡೆದಿದ್ದಾಳೆ, ಬೆನ್ನಲ್ಲೆಲ್ಲ ಬರೆ ಬಂದಿದೆ ನನಗೆ. ನೀನ್ ಫೋನಲ್ಲಿ ಏನೇನ್ ಹೇಳಿದ್ಯೋ ಎಲ್ಲ ಮಾಡಿದಾಳೆ ಅಲ್ಲಿ ನನ್ಗೋಳು. ಯಾರೇ ನೀನು? ನಿನಗೂ ನನಗೂ ಏನ್ ಸಂಬಂಧ? ಏನ್ ಬೇಕು ನಿನಗೆ? ಇನ್ನು ಎಷ್ಟು ದಿನ ಅಂತ ಪೊನ್ನಪ್ಪ ಕಂಟ್ರೋಲಲ್ಲಿ ನನ್ನ ಇಟ್ಟಿರ್ತೀಯ? ಏಯ್ ಮೂಕಿನ ನೀನು? ಫೋನಲ್ಲಿ ಅಷ್ಟೆಲ್ಲ ಮಾತಾಡ್ತಿದ್ದೆ, ಇವಾಗ ಏನಾಯ್ತು? ಮಾತಾಡು. ನಾನಾ? ಓ ಏಯ್, ನನ್ ಪ್ರಶ್ನೆಗೆ ಉತ್ತರ ಕೊಡು. ಯಾರ್ ನೀವು?